ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಮಂತ್ರಗಳಿಗೆ ಅಪಾರವಾದ ಶಕ್ತಿ ಇದೆ ಎಂದು ನಂಬಲಾಗಿದೆ. ಭಗವಂತನನ್ನ ಭಕ್ತಿಯಿಂದ ಸ್ಮರಿಸಲು ಮಂತ್ರಗಳು ಸದಾಕಾಲ ಪ್ರೇರೇಪಣೆಯಾಗುತ್ತವೆ. ಸಾಮಾನ್ಯವಾಗಿ ಗಣೇಶ, ಶಿವ, ಪಾರ್ವತಿ, ಸುಬ್ರಹ್ಮಣ್ಯ, ವೇಣುಗೋಪಾಲ, ಚಾಮುಂಡಿ, ದುರ್ಗಾ ಪರಮೇಶ್ವರಿ ಹೀಗೆ ನಾನಾ ಬಗೆಯ ದೇವರುಗಳಿಗೆ ಗುಡಿ ಗೋಪುರಗಳನ್ನ ನಿರ್ಮಿಸಿರೋದನ್ನ ನೀವು ನೋಡಿರ್ತೀರಾ. ಆದ್ರೆ ಯಾವತ್ತಾದ್ರೂ ಗಾಯತ್ರಿ ದೇವಿಗೋಸ್ಕರ ನಿರ್ಮಿಸಲಾದ ಮಂದಿರದ ಕುರಿತು ಕೇಳಿದ್ದೀರಾ? ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಗಾಯತ್ರಿ ದೇವಿಗೆಂದೇ ನಿರ್ಮಿತವಾದ ಆ ಭವ್ಯ ಆಲಯ ಯಾವುದು, ಗಾಯತ್ರಿ ಮಂತ್ರದ ಮಹತ್ವಗಳೇನು ಅನ್ನೋದನ್ನ ತಿಳಿದುಕೊಂಡು ಬರೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಿಶಾಲವಾದ ಜಾಗದಲ್ಲಿ ನಿರ್ಮಿತವಾಗಿರುವ ಗಾಯತ್ರಿ ದೇವಿಯ ಈ ಪುಣ್ಯ ಆಲಯವು ಶ್ವೇತವರ್ಣದಿಂದ ಶೋಭಿಸುತ್ತಿದೆ. ದಕ್ಷಿಣ ಭಾರತದಲ್ಲಿ ನಿರ್ಮಿತವಾಗಿರುವ ಈ ಗಾಯತ್ರಿ ದೇವಿಯ ಏಕೈಕ ದೇವಾಲಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರೋ ಈ ದೇವಿಯ ಸನ್ನಿಧಾನಕ್ಕೆ ಹೋದ್ರೆ ಮನಸ್ಸಿನ ದುಗುಡವೆಲ್ಲ ದೂರವಾಗಿ ಜೀವನದಲ್ಲಿ ಶಾಂತಿ ನೆಲೆಸುತ್ತೆ. ಸುಂದರವಾದ ಗರ್ಭಗೃಹದಲ್ಲಿ ತಾಯಿ ಗಾಯತ್ರಿ ದೇವಿಯ ಕಪ್ಪು ವರ್ಣದ ಶಿಲಾಮೂರ್ತಿಯನ್ನ ಪ್ರತಿಷ್ಠಾಪಿಸಲಾಗಿದ್ದು, ದೇವಿಯು ಸುಕೋಮಲ ಶರೀರ ಹಾಗೂ ಮಂದಸ್ಮಿತವಾದ 5 ಮುಖಗಳನ್ನ ಹೊತ್ತು ಅಭಯ ಹಸ್ತವನ್ನ ಹಿಡಿದು ಭಕ್ತರಿಗೆ ದರ್ಶನವನ್ನ ನೀಡುತ್ತಿದ್ದಾಳೆ. ಇಲ್ಲಿ ಗಾಯತ್ರಿ ದೇವಿಯ ಜೊತೆಗೆ ಗಣಪತಿ, ಸ್ಕಂದ ಹಾಗೂ ಅನ್ನಪೂರ್ಣೆಯರ ವಿಗ್ರಹಗಳನ್ನ ಕೂಡ ಪ್ರತಿಷ್ಠಾಪಿಸಲಾಗಿದೆ. ಈ ದೇಗುಲಕ್ಕೆ ಬಂದು ಗಾಯತ್ರಿ ದೇವಿಯನ್ನ ಭಕ್ತಿಯಿಂದ ಪಠಿಸಿ ಗಾಯತ್ರಿ ಮಂತ್ರವನ್ನ ಜಪಿಸೋದ್ರಿಂದ ಸಕಲ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ ಎಂದು ಹೇಳಲಾಗುತ್ತೆ. ಗಾಯತ್ರಿ ಮಂತ್ರವು ಯಾವುದೇ ವರ್ಗ, ಜಾತಿಗೆ ಸೀಮಿತಪಟ್ಟಿಲ್ಲ. ಇದನ್ನ ಯಾರು ಬೇಕಾದರೂ ಪಠಿಸಬಹುದು ಎಂದು ಅನೇಕ ಧರ್ಮ ಗ್ರಂಥಗಳಲ್ಲಿ ಹೇಳಲಾಗಿದ್ದು, ಗಾಯತ್ರಿ ಮಂತ್ರವನ್ನ ಪಠಿಸುವವರಿಗೆ ಆಯಸ್ಸು ವೃದ್ಧಿಯಾಗುತ್ತೆ. ದುಷ್ಟ ಶಕ್ತಿ ನಿವಾರಣೆಯಾಗಿ ಮನಸ್ಸಿನಲ್ಲಿ ಹೊಸ ಚೈತನ್ಯ ಮೂಡುತ್ತೆ. ಮಾಡುವ ಎಲ್ಲ ಕೆಲಸದಲ್ಲಿಯೂ ಸಕಾರಾತ್ಮಕತೆ ತುಂಬಿ ಸಕಲ ಅಭೀಷ್ಟಗಳು ಸಿದ್ಧಿಸುತ್ತೆ. ಅಲ್ಲದೆ ಈ ದೇವಿಯನ್ನ ಆರಾಧಿಸುವವರ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಯಶಸ್ಸು ತುಂಬಿರುತ್ತೆ ಎನ್ನುವುದು ಅನೇಕ ಭಕ್ತ ಜನರ ಮನದ ಮಾತಾಗಿದೆ. ಅತ್ಯಂತ ಶಕ್ತಿಶಾಲಿಯಾದ ಗಾಯತ್ರಿ ಮಂತ್ರವು 24 ಅಕ್ಷರ ತ್ರಿಪದಿಯಾಗಿದ್ದು, ಈ ಮಂತ್ರವನ್ನ ಓಂ ಭೂರ್ಭುವಸ್ವಃ ತತ್ಸವಿತುರ್ಯರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಂ ಪ್ರಚೋದಯಾತ್ ಎಂದು ಪಠಿಸಬೇಕು. 18, 24, 108 ಸಂಖ್ಯೆಗಳಲ್ಲಿ ಮಂತ್ರವನ್ನ ಹೇಳೋದ್ರಿಂದ ಮನದ ಕಾಮನೆಗಳೆಲ್ಲವೂ ಸಿದ್ಧಿಯಾಗುತ್ತವಂತೆ. ಈ ದೇಗುಲಕ್ಕೆ ಬರುವ ಪ್ರತಿ ಭಕ್ತಾದಿಗಳಿಗೂ ಗಾಯತ್ರಿ ಮಂತ್ರದ ಮಹತ್ವವನ್ನ ತಿಳಿಸಿಕೊಡಲಾಗುತ್ತೆ. ಪ್ರತಿದಿನ ದೇವರಿಗೆ 3 ಹೊತ್ತು ಪೂಜೆಯನ್ನ ಮಾಡಲಾಗ್ತಾ ಇದ್ದು, ಇಲ್ಲಿಗೆ ಬರುವ ಪ್ರತಿ ಭಕ್ತಾದಿಗಳಿಗೂ ಉಚಿತ ಊಟ ಹಾಗೂ ವಸತಿಯ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಇಲ್ಲಿಗೆ ಬರುವ ಭಕ್ತಾದಿಗಳು ದೇವಿಗೆ ಪುಷ್ಪಾಲಂಕಾರ ಸೇವೆ, ಸಪ್ತಶತಿ ಪಾರಾಯಣ, ಪಂಚಾಮೃತ ಅಭಿಷೇಕ, ವಸ್ತ್ರಾಲಂಕಾರ ಸೇವೆ, ಸಹಸ್ರ ನಾಮಾವಳಿ ಸಹಿತ ಕುಂಕುಮಾರ್ಚನಾ ಸೇವೆಗಳನ್ನ ಮಾಡಿಸಬಹುದಾಗಿದೆ. ಗಾಯತ್ರಿ ದೇವಿಗೆಂದೇ ನಿರ್ಮಿತವಾದ ಈ ಭವ್ಯ ಆಲಯವು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ತಡಸ ಎಂಬ ಗ್ರಾಮದಲ್ಲಿದ್ದು, ಈ ದೇಗುಲವು ರಾಜಧಾನಿ ಬೆಂಗಳೂರಿನಿಂದ 386 ಕಿಲೋಮೀಟರ್, ಮೈಸೂರಿನಿಂದ 415 ಕಿಲೋಮೀಟರ್, ಶಿವಮೊಗ್ಗದಿಂದ 173 ಕಿಲೋಮೀಟರ್, ಗದಗದಿಂದ 81 ಕಿಲೋಮೀಟರ್, ಹಾವೇರಿಯಿಂದ 51 ಕಿಲೋಮೀಟರ್, ಹುಬ್ಬಳ್ಳಿಯಿಂದ 26 ಕಿಲೋಮೀಟರ್, ತಡಸ್ನಿಂದ 6 ಕಿಲೋಮೀಟರ್ ದೂರದಲ್ಲಿದೆ. ಹುಬ್ಬಳ್ಳಿಗೆ ರಾಜ್ಯದ ಎಲ್ಲಾ ಭಾಗಗಳಿಂದಲೂ ಕರ್ನಾಟಕ ಬಸ್ ಸಾರಿಗೆ ಸೌಲಭ್ಯವಿದ್ದು, ಹುಬ್ಬಳ್ಳಿಯಿಂದ ತಡಸ್ ತಲುಪಿ ಅಲ್ಲಿಂದ ಸರ್ಕಾರಿ ಬಸ್ ಅಥವಾ ಬಾಡಿಗೆ ವಾಹನ ಮಾಡಿಸಿಕೊಂಡು ಸುಲಭವಾಗಿ ಈ ದೇಗುಲಕ್ಕೆ ತಲುಪಬಹುದಾಗಿದೆ. ಅತ್ಯಂತ ಪೂಜನೀಯವಾದ ಗಾಯತ್ರಿ ದೇವಿಯ ಈ ಆಲಯವನ್ನ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 7:30ರವರೆಗೆ ಭೇಟಿ ನೀಡಬಹುದಾಗಿದ್ದು, ಹುಬ್ಬಳ್ಳಿಯು ಉತ್ತಮವಾದ ರೈಲ್ವೆ ಹಾಗೂ ವಿಮಾನಯಾನದ ಸೌಲಭ್ಯವನ್ನ ಕೂಡ ಹೊಂದಿದೆ. ಹೀಗಾಗಿ ಸಾಧ್ಯವಾದ್ರೆ ನೀವು ಕೂಡ ಒಮ್ಮೆ ಈ ದೇಗುಲಕ್ಕೆ ಭೇಟಿ ನೀಡಿ ಗಾಯತ್ರಿ ದೇವಿಯ ಆಶೀರ್ವಾದವನ್ನ ಪಡೆಯಿರಿ ಅಂತ ಹೇಳ್ತಾ ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ.